ಆರ್ಟಿಕಲ್ 370 ತೆಗೆದಿದ್ದೇನೆ. ಅನೇಕರು ಹೇಳ್ತಾ ಇದ್ರು ರಕ್ತಪಾತ ಆಗ್ಬಿಡುತ್ತೆ, ಇಡೀ ದೇಶದಲ್ಲಿ ರಕ್ತಪಾತ. ಯಾವ ಭೂಮಿ ಅದು? ಜಮ್ಮು ಕಾಶ್ಮೀರ ಭಾರತದ್ದು, ಇವನ್ ಪಾಕಿಸ್ತಾನವೂ ಭಾರತದ್ದೇ. ಅಖಂಡ ಭಾರತ ಇದ್ದಂತ ಸಂದರ್ಭದಲ್ಲಿ ಜಿನ್ನಾ ಅಂತ ಒಬ್ಬ ವ್ಯಕ್ತಿಗೆ ಬಗ್ಗಿ ಈ ದೇಶದಲ್ಲಿ ಹೇಗಾರು ಮಾಡಿ ನಾವು ಆಡಳಿತ ಮಾಡಬೇಕು ಅಂತ ಕೆಲವು ಸ್ವಾರ್ಥ ರಾಜಕಾರಣಿಗಳು ದೇಶವನ್ನ ಇಬ್ಬಾಗ ಮಾಡಿದ್ರು. ಹಿಂದೂಸ್ತಾನ್ ಪಾಕಿಸ್ತಾನ ಆಯ್ತು. ಆ ಪಾಕಿಸ್ತಾನದಲ್ಲಿರುವಂತ ಈಗಿನ ಜನ ಅವ್ರು ಹೇಳ್ತಾರೆ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು. ಯಾಕೆಂದರೆ ತಿನ್ನಕನ್ನ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಈ ದೇಶದಲ್ಲಿದ್ದ ಪ್ರತಿಯೊಬ್ಬರಿಗೂ ಸಮಾನವಾಗಿ ನಾವು ಕಾಣ್ತೇವೆ. ಅವ್ನು ಹಿಂದೂ, ನಾವು ಮುಸ್ಲಿಂ, ಕ್ರಿಶ್ಚಿಯನ್ ಗೊತ್ತಿಲ್ಲ. Car Garage Network, great. Claim cover, great. Price, wait. Wow, price be great. Tata AIG Car Insurance. Trusted name, fantastic name. ಯಾಕಿದು ಅಂದ್ರೆ ಈ ಮಣ್ಣಿನ ಗುಣ. ಇದನ್ನ ನಾವು ಮಾತೃಭೂಮಿ ಅಂತ ಪೂಜೆ ಮಾಡ್ತೀವಿ. ಬಹಳ ಜನ ಇದನ್ನ ಮಣ್ಣನ್ನು ಒಪ್ಪಲ್ಲ, ಮಾತೃಭೂಮಿ ಅನ್ನಲ್ಲ. ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆದ್ರೆ ಪಾಕಿಸ್ತಾನ ಗೆದ್ರೆ ಈ ದೇಶದಲ್ಲಿ ಪಟಾಕಿ ಹೊಡೆಯಂತ ಜನ ಇನ್ನೂ ಬದುಕಿದ್ದಾರೆ. ಈ ದೇಶದಲ್ಲಿ ನಿಮ್ಗೆ ಜಾಗ ಇಲ್ಲ. ಇವತ್ತಿಲ್ಲ ನಾಳೆ ನಿಮ್ಮ ಬಾಯಲ್ಲೂ ಕೂಡ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಬರಲೇಬೇಕು. ಇದರಲ್ಲಿ ಯಾವ ಅನುಮಾನವಿಲ್ಲ. ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತೀರಿ, ಇದು ಸಾಧ್ಯ ಇಲ್ಲ. ಇದು ಈ ರೀತಿ ಅನೇಕ ವರ್ಷಗಳಿಂದ ಕೂಗಿದವರಿಗೆಲ್ಲ ಬೆಂಬಲ ಕೊಟ್ಟು 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 ಅನೇಕರ ಸರ್ಕಾರಗಳು ಹೋದ್ವು. ಈಗ ರಾಷ್ಟ್ರಭಕ್ತರ ಸರ್ಕಾರ ಎಲ್ಲ ರಾಜ್ಯಗಳಲ್ಲೂ ಬರ್ತಾ ಇದೆ.